ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಯಾರು ಅಂತೇಳಿ ಇವತ್ತೇ ಘೋಷಣೆ ಮಾಡಬೇಕು ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಪಟ್ಟು ಹಿಡಿದು ಕೂತಿದ್ದಾರೆ. ನೋಡಿ, ಒಂದು ರೀತಿಯಲ್ಲಿ ಪ್ರೆಷರ್ ಪಾಲಿಟಿಕ್ಸ್ ಶುರುವಾಗಿದೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಘೋಷಣೆ ಮಾಡಬೇಕು ಅಂತೇಳಿ ಕಾರ್ಯಕರ್ತರು ಪಟ್ಟು ಹಿಡಿದು ಕೂತಿದ್ದಾರೆ. ಅದು ಇವತ್ತೇ ಘೋಷಣೆ ಮಾಡಬೇಕು ಅಂತೇಳಿ ಜೆಡಿಎಸ್ ನಾಯಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬೆಂಗಳೂರಿನ HD ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಮಂಡ್ಯ ನಾಯಕರು ದೌಡಾಯಿಸಿದ್ದಾರೆ. ಜೆಡಿಎಸ್ ಮುಖಂಡರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಚರ್ಚೆನ ಕೂಡ ನಡೆಸ್ತಿದ್ದಾರೆ. ಅರ್ಧ ಗಂಟೆ ಅಣ್ಣ ತಂದೆಯವರು ಬರ್ತಾರೆ, ಬಂದು ಮಾತನಾಡ್ತಾರೆ. ತಮ್ಮೆಲ್ಲರಲ್ಲಿ ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಒಂದು ವಿಷಯವಾಗಿ ಮೊನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾನು, ತಂದೆಯವರು, ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರುಗಳು, ನಮ್ಮ ಮಾಜಿ ಶಾಸಕರುಗಳು, ಭಾಳ ಮುಖ್ಯವಾಗಿ ನಮ್ಮ ಪ್ರಮುಖ ಮುಖಂಡರು, ನಿಷ್ಠಾವಂತ ಕಾರ್ಯಕರ್ತರು ತಾವೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ವಿ. ಮಂಡ್ಯ ಜಿಲ್ಲೆಯಲ್ಲಿ ಸಮರ್ಥವಾಗಿ ಬೆಳೆಸಿರ್ತಕ್ಕಂಥ ನಾಯಕತ್ವ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಭಾಳ ಜನ ಇದ್ದಾರೆ. ಭಾಳ ಜನ ಬೆಳೆಸಿದ್ದೀವಿ. ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಇವತ್ತು ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಗುರುತಿಸಿ ಬೆಳೆಸಿದ್ದೀರಿ ನಮ್ಮ ನಾಯಕರುಗಳನ್ನ. ಏನು JP ಭವನದಲ್ಲಿ ನಾನು ಒಂದೂವರೆ ತಿಂಗಳಾಯ್ತೇನೋ, ಒಂದೂವರೆ ತಿಂಗಳ ಹಿಂದೆ, ಒಂದು 40-45 ದಿನ ಹಿಂದೆ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಿದ್ದೆ. ಅದರಲ್ಲಿ ಬಹುತೇಕ ತಾಲೂಕುವಾರು 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು ಇರ್ಬೋದು, ಇರ್ತಕ್ಕಂಥ ಮಂಜಣ್ಣ ಅವರು ಹಾಲಿ ಶಾಸಕರು ಇರ್ಬೋದು, ಸಾರಾ ಮಹೇಶಣ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಜೊತೆಯಲ್ಲಿ ನೀವೆಲ್ಲ ಪ್ರಮುಖ ಮುಖಂಡರುಗಳು ಕೂಡ ಭಾಗಿಯಾಗಿದ್ದರು. ಅವತ್ತು ಕೂಡ ನೀವು ನನ್ನಲ್ಲಿ ಕೇಳ್ಕೊಂಡಿದ್ದು ಒಂದೇ ವಿಚಾರ, ಇವತ್ತು ಮಂಡ್ಯ ಜಿಲ್ಲೆ ಉಳಿಬೇಕು ಅಂತಕ್ಕಂಥದ್ದಾದರೆ, ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರುಗಳು ಉಳಿಬೇಕು ಅಂತಕ್ಕಂಥದ್ದಾದರೆ, ಅಥವಾ ಕುಮಾರಣ್ಣ ಅವರು ಏನು ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 8,000 ಕೋಟಿ ಅನುದಾನವನ್ನು ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಒಂದು ಕಲ್ಪನೆಯನ್ನು ಕಟ್ಕೊಂಡು ಕೊಡುಗೆಯನ್ನು ಏನು ಕೊಟ್ಟಿದ್ರು, ಅದೆಲ್ಲ ಇವತ್ತು ಸ್ಟಾಪ್ ಆಗದೆ. ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತಕ್ಕಂಥದ್ದಾದರೆ ರೈತರ ಪರವಾಗಿ ಇವತ್ತು ಕಾವೇರಿ ವಿಚಾರವಾಗಿ ವಿಶೇಷವಾಗಿ ನ್ಯಾಯವನ್ನು ಸಿಗಬೇಕು ಅಂತಕ್ಕಂಥದ್ದಾದರೆ ಕುಮಾರಣ್ಣವರೇ ಬರಬೇಕು ಅಂತಕ್ಕಂಥ ಆಗ್ರಹವನ್ನು, ಒತ್ತಾಯವನ್ನು ತಾವೇನು ಮಾಡಿ ಉಳ್ಕೋಬೇಕು ಅಂದ್ರೆ ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ತಂದೆಯವರು ಕಳೆದ ಬಾರಿ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಕೊಟ್ಟರು, ಯಾವುದೇ ಕಾರಣಕ್ಕೂ ನಿರಾಶವಾಗಿ ಇವತ್ತು ಇಲ್ಲಿಂದ ಹೊರಡ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ಬಹುಶಃ ನಾವು ಹೇಳಬೇಕಾಗ್ತದೆ. ಆದರೆ ಒಂದು ಅಣ್ಣ, ಬಹುತೇಕ ಇವತ್ತು ಸಾಕಷ್ಟು ಅಭಿಪ್ರಾಯಗಳನ್ನ ನಾನು ಹೇಳ್ತಕ್ಕಂಥದ್ದು, ಕುಮಾರಣ್ಣವರು ಈ ರಾಜ್ಯಕ್ಕೆ ಉಳ್ಕೊಳ್ಬೇಕು ಅಂತಕ್ಕಂಥದ್ದು, ಜೊತೆಯಲ್ಲಿ
ನೋಡಿ, ಇವತ್ತು ಮಂಡ್ಯದಿಂದ ನಾಯಕರು ಕಾರ್ಯಕರ್ತರು ಆಗಮಿಸಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದೆ ಇವತ್ತು ಒಂದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಇವತ್ತೇ ಘೋಷಣೆ ಮಾಡಿ ಅಂತ, ಇವತ್ತೇ ಘೋಷಣೆ ಆಗಬೇಕು ಅಂತೇಳಿ. ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ. ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರದಲ್ಲಿ ಧುಮುಕಿದ್ದಾರೆ. ಸಿಎಂ ಆದಿಯಾಗಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಕೂಡ ನಡೆಸಿದ್ದಾಗಿದೆ. ಆದರೆ ಮಂಡ್ಯ ಭಾಗದಲ್ಲಿ JDS ಹಾಗೂ BJP ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಆಲ್ರೆಡಿ BJP ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅವರು ಹೇಳಿ ಆಗಿದೆ, ನಾವು ಮಂಡ್ಯವನ್ನ, ಹಾಸನವನ್ನ, ಕೋಲಾರವನ್ನ JDSಗೆ ಬಿಟ್ಟು ಕೊಟ್ಟಿದ್ದೀವಿ ಅಂತೇಳಿ. ಆದರೆ ಕಾರ್ಯಕರ್ತರಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವ ಗೊಂದಲ. JDSಗೆ BJPಯವರು ಬಿಟ್ಟು ಕೊಟ್ಟಿದ್ರು ಕೂಡ ಯಾರು ಆಗಬೇಕು, ಯಾರು ಆಗ್ತಾರೆ ಅನ್ನುವ ಗೊಂದಲ. ಕುಮಾರಸ್ವಾಮಿ ಅವರೇ ಅಂತೇಳಿ ಮಾಜಿ ಸಚಿವ CS ಪುಟ್ಟರಾಜು ಅವರು ಮೊನ್ನೆ ಹೇಳಿದ್ರು. ಆದರೆ ಈಗ ಘೋಷಣೆ ಆಗಬೇಕು ಅಧಿಕೃತವಾಗಿ, ಇವತ್ತೇ ಘೋಷಣೆ ಮಾಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು ಕಾರ್ಯಕರ್ತರು, ಮಂಡ್ಯದ JDS ನಾಯಕರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತೇ ಘೋಷಣೆ ಮಾಡ್ತಾರಾ? ಯಾಕಂದರೆ JDS ನಾಯಕರ, JDS ಕಾರ್ಯಕರ್ತರ ಒಂದು ಡಿಮ್ಯಾಂಡನ್ನು, ಅವರು ಬೇಡಿಕೆಯನ್ನು ಇಡ್ತಾರೆ ಇವತ್ತೇ ಘೋಷಣೆ ಮಾಡಿ ಅಂತೇಳಿ. ಆ ಸಾಧ್ಯತೆಗಳೇನಾದರೂ ಕಂಡು ಬರ್ತಾ ಇದೆಯಾ ಸುರೇಶ್? ಯಾಕೆಂದ್ರೆ ಬಾಬು, ತಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ತಿಂಗಳಿಂದ ಕೂಡ ಏನು ಹಗ್ಗ ಜಗ್ಗಾಟ ನಡೀತಾ ಇತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಪಡೆಯುವ ವಿಚಾರವಾಗಿ. ಕೊನೆಗೂ ಕೂಡ NDA ನಾಯಕರು ಮತ್ತು ಹೈಕಮಾಂಡ್ ಏನು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟಿದ್ದಾರೆ. ಅದನ್ನು ಪಡೆಯುವಲ್ಲೂ ಕೂಡ JDS ನಾಯಕರು ಯಶಸ್ವಿಯಾಗಿದ್ದಾರೆ. ಈಗ ಇರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಯಾರನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥದ್ದು. ಒಂದು ಕಡೆಗೆ ಕುಮಾರಸ್ವಾಮಿ ಅವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಣಕ್ಕಿಳಿಸಲೇಬೇಕು ಅಂತ ಹೇಳಿ ಸ್ಥಳೀಯ ಶಾಸಕರು ಮತ್ತು ಏನು ಸ್ಥಳೀಯ ಕಾರ್ಯಕರ್ತರೇನಿದೆ ಅವರ ಒತ್ತಡ ಇರತಕ್ಕಂಥದ್ದು ಮಂಡ್ಯದಿಂದನ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಕಣಕ್ಕಿಳಿಸಬೇಕು ಅಂತಕ್ಕಂತಹ ಒಂದು ಇಬ್ಬರ ನಾಯಕರ ಹೆಸರುಗಳು ಕೂಡ ಇಬ್ಬರ ಹೆಸರುಗಳು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಇಲ್ಲಿಯ ಒಂದು ಸ್ಥಳೀಯ ವಾತಾವರಣವನ್ನು ನೋಡೋದಾದರೆ ಇವತ್ತೇ ಘೋಷಣೆ ಮಾಡಿ, ಅಭ್ಯರ್ಥಿ ಯಾರಾದರೂ ಸರಿ ಇವತ್ತೇ ಘೋಷಣೆ ಮಾಡಿ ಅಂತಕ್ಕಂಥದ್ದು ಕೂಡ ಮತ್ತೊಂದು ಮನವಿ. ಸೊ ಹೀಗಾಗಿ ಇವತ್ತು ಬಹುತೇಕ ಅಂದರೆ ಇವತ್ತು ಒಂದು ಒಮ್ಮತ ನಿರ್ಧಾರಕ್ಕೆ ಬರ್ಬೋದು, ಆ ಹೊರತು ಇವತ್ತೇ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಇರತಕ್ಕಂಥದ್ದು. ಕಾರಣ ಇಷ್ಟೇನೆ, ಒಂದು ಕಡೆಗೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಅವರ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಅವರನ್ನು ಕೂಡ ಕಣಕ್ಕಿಳಿಸುವ ಒಂದು ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಮಂಡ್ಯದ ಕೆಲ ಶಾಸಕರು ಮತ್ತು JDSನ ಏನು ಪ್ರಮುಖರಿದ್ದಾರೆ ಅವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರಿಗೆ ನೀವೇ ಕಣಕ್ಕಿಳಿಯೋದು ಸೂಕ್ತ, ನೀವೇ ಕಣಕ್ಕೆ ಇಳಿರಿ, ಮಂಡ್ಯದಿಂದ ನಾವು ಗೆಲ್ಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದು, ಅಂದರೆ ಸಂಪೂರ್ಣವಾಗಿ ಅಂದರೆ ಗೆಲುವು ಕೂಡ ಅಷ್ಟೇ ನಿರಾಯಾಸವಾಗಿರುತ್ತೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಮನವರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಸಹಜವಾಗಿ ಈವರೆಗೂ ಕೂಡ ಕುತೂಹಲ ಇರ್ತಕ್ಕಂಥದ್ದು. ಆದರೆ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ಬರು ಬಹುತೇಕ ನಿಶ್ಚಿತ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರೋ ವಿಚಾರ. ಆದರೆ ಯಾರಾಗ್ತಾರೆ ಅಂತಕ್ಕಂಥ ಸದ್ಯದ ಕುತೂಹಲ. ಹೀಗಾಗಿ ಇವತ್ತು ಸಂಜೆಯ ವೇಳೆಗೆ ಕುಮಾರಸ್ವಾಮಿ ಅವರು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋತಕ್ಕಂಥ ಒಂದು ಆಲೋಚನೆ ಮಾಡಿ ಮತ್ತು ಸ್ಥಳೀಯ ನಾಯಕರ ವಿಶ್ವಾಸವನ್ನು ಪಡೆದು ಅವರಿಗೂ ಕೂಡ ಮನವರಿಕೆ ಮಾಡಿ ಅಭ್ಯರ್ಥಿಯನ್ನು ಯಾರು ಆಗಬೇಕು ಅಂತಕ್ಕಂಥ ಒಂದು ಏನು ನಿರ್ಧಾರಕ್ಕೆ ಬರ್ತಾರೆ, ಒಮ್ಮತ ನಿರ್ಧಾರಕ್ಕೆ. ಆದರೆ ಇವತ್ತೇ ಘೋಷಣೆ ಮಾಡುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ಆದರೆ ಸಂಜೆಯ ವೇಳೆಗೆ ಕುಮಾರಸ್ವಾಮಿ ಅವರು ಯಾವೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ರ ಮೇಲೆ ಪರಿಸ್ಥಿತಿ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಷ್ಟೇ ಅವರು ಆರೋಗ್ಯವನ್ನು ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು ಈಗಷ್ಟೇ. ಸೊ ಹಾಗಾಗಿ ಅವರು ಕೂಡ ಒಂದು 2-3 ದಿನಗಳ ಕಾಲ ಅವರು ರೆಸ್ಟ್ ಬೇಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವೆಲ್ಲ ಒತ್ತಡದ ಮಧ್ಯೆ ಅವರು ಇವತ್ತೇ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹುತೇಕ ಅನುಮಾನ. ನಾಗೇಂದ್ರ ಬಾಬು, ಒಟ್ಟಾರೆಯಾಗಿ ಸಂಜೆ ಅವರು. ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ನಿಖಿಲ್ ಕುಮಾರಸ್ವಾಮಿ ಅವರ ಮುಂದೆ ನಾಯಕರು, ಕಾರ್ಯಕರ್ತರು, JDSನ ಕಾರ್ಯಕರ್ತರೆಲ್ಲರೂ ಕೂಡ ಹಿಂದೆ ಘೋಷಣೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ಕೂಡ ಕೆಲ ಕಾರ್ಯಕರ್ತರು ಅಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು, ಇಬ್ಬರಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಇವತ್ತೇ ಘೋಷಣೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಇವತ್ತೇ ಘೋಷಣೆ ಮಾಡ್ತಾರ? ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ದಂತೆ ಇವತ್ತು ಡೌಟ್ ಅಂತ ಹೇಳಲಾಗ್ತಾ ಇದೆ.